ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ತುಂಬ ದಿನ ಆದಮೇಲೆ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನಪ್ಪ ಅಂದರೆ ನಿಧಿಮಾದು 6th ಮಂತ್ ಬರ್ಡೇ ಮಾಡೋಣ ಮನೇಲಿ ಸಿಂಪಲ್ಲಾಗಿ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಅವಳದು ನಾಳೆ 7th ಬರ್ಡೇ ಇರೋದು. ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲಿ ಎಲ್ಲರೂ ಇರ್ತಾರೆ ಇವತ್ತು. ಸೊ ಅದಕ್ಕೆ ಇವತ್ತೇ ಚಿಕ್ಕದಾಗಿ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್. ಹಾಗೆ ಅಪ್ಪ, ಅಮ್ಮ, ನಂದು 3 ಜನನೂ ಎಲ್ಲ ಹೊರಗಡೆ ಹೋಗಿದ್ದಾರೆ. ಬೆಳಿಗ್ಗೆ ಟಿಫನ್ಗೆ ಮಮ್ಮಿ ಪುಳಿಯೋಗರೆ ಗೊಜ್ಜು ಮಾಡಿದರು. ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ತಮ್ಮಂಗೆ ಇಬ್ರಿಗೂ ಇವತ್ತು ಕೆಲಸ ಇತ್ತು. ಸೊ ಅವ್ರು ಬೆಳಗ್ಗೆನೇ ಬೇಗ ಹೋಗಬೇಕಾಗಿತ್ತು ಅಂದ್ಬಿಟ್ಟು ಟಿಫನ್ ಬೇಗ ಮಾಡಿದರು. ನಮ್ಮದು ಎಲ್ಲ ಟಿಫನ್ ಆಯಿತು. ಅವ್ರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ನಂದು ಕೂಡ ಸ್ನಾನ ಎಲ್ಲ ಆಯಿತು. ಹಾಗೆ ಪೂಜೆನೂ ಕೂಡ ಮಾಡಿದೆ. ಪೂಜೆ ಎಲ್ಲ ಆಯಿತು. ಇನ್ನು ನಂದು ಮನೆಗೆ ಬಂದಮೇಲೆ ಅವನಿಗೆ ಟಿಫನ್ ಮಾಡಿಸ್ಬೇಕು. ಅವನು ಪುಳಿಯೋಗರೆ ತಿಂದಿಲ್ಲ. ಅದಕ್ಕೆ ಅಪ್ಪ ಅವನಿಗೆ ಅಂದ್ಬಿಟ್ಟು ಇಡ್ಲಿ ತೊಗೊಂಬಂದಿದ್ದಾರೆ. ಅವನಿಗೆ ಇಡ್ಲಿ ತಿನ್ನಿಸ್ಬೇಕು. ಬೆಳಗ್ಗೆ ತಿನ್ನಲಿಲ್ಲ ಯಾಕೋ ಟಿಫನ್. ಅವ್ನು ಬಂದಮೇಲೆ ತಿನ್ನಿಸ್ಬೇಕೀಗ. ಹಾಗೆ ನಿಧಿಮಾಗೆ ಇನ್ಮೇಲಿಂದ ಫುಡ್ ಸ್ಟಾರ್ಟ್ ಮಾಡೋಣ ಅಂತೇಳಿ ರಾಗಿ ಸರಿ ತಿನ್ನಿಸೋಣ ಅಂದ್ಬಿಟ್ಟು ರಾಗಿ ಸರಿ ಮಾಡ್ತಾಯಿದ್ದಾರೆ ಅಮ್ಮ. ಅದಕ್ಕೆ ಕಾಳುಗಳನ್ನೆಲ್ಲ ತೊಗೊಂಬರೋದಕ್ಕೆ ಅಂತ ಹೋಗಿದ್ದಾರೆ. ಅವ್ರು ಬಂದಮೇಲೆ ನಮ್ಮ ಮನೇಲಿ ರಾಗಿ ಸರಿನ ಹೇಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅದನ್ನು ನಿಮ್ಮ ಜೊತೆನೇ ಶೇರ್ ಮಾಡ್ಕೊಳ್ತೀನಿ. 6 ಮಂತ್ಸ್ ಆಗ್ತಾ ಇದೆಯಲ್ವ, ಸೊ ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಈವ್ನಿಂಗು ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅದು ಹೇಗಿರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಾನು ಮಲಗಿಬಿಟ್ಟಿದ್ದೆ ಅಂದ್ಬಿಟ್ಟು ಅಮ್ಮನೇ ಕಾಳುಗಳನ್ನೆಲ್ಲ ಹುರಿದ್ಬಿಟ್ಟಿದ್ರು. ಅಕ್ಕಿ ಮತ್ತು ರಾಗಿ ಅಷ್ಟೇ ಇದ್ದಿದ್ದು, ಎಲ್ಲನೂ ಹುರಿದ್ಬಿಟ್ಟು ಇಟ್ಟಿದ್ರು. ನಾನು ಅಮ್ಮಂಗೆ ಹಾಗೆ ಹೇಳ್ತಾಯಿದ್ದೆ ವೀಡಿಯೋ ಮಾಡೋಣ ಅಂತಿದ್ದೆ. ನಾನು ಫಸ್ಟೇ ಹೇಳಿದ್ದಿಲ್ವಲ್ಲ, ಅವ್ರಿಗೂ ಗೊತ್ತಿರಲಿಲ್ಲ. ಎಲ್ಲ ಹುರಿದ್ಬಿಟ್ಟಿದ್ರು. ರಾಗಿ ಸರಿಗೆ ಅಮ್ಮ ಇಲ್ಲ ಅಂದರೆ 25 ಐಟಮ್ ಗಂಟನೂ ಹಾಕಿದ್ದಾರೆ. ಎಲ್ಲ ಥರ ಕಾಳುಗಳನ್ನೂ ಮಿಕ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಾಗಿದೆ. ಅವತ್ತು ಸಂಜೆನೇ ಮಾಡಿ ತಿನ್ನಿಸ್ದೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ಆಮೇಲೆ ಅಮ್ಮ ಇದಕ್ಕೆ ಅಕ್ಕಿ, ರಾಗಿ, ಕಡಲೆಕಾಳು, ಪಿಸ್ತಾ, ಗೋಡಂಬಿ, ಬಾದಾಮಿ, ಮೆಣಸು, ಜೀರಿಗೆ, ಹುಳ್ಳಿಕಾಳು, ಜೇಕಾಯಿ, ಅರಿಶಿನ ಸ್ವಲ್ಪ, ಕಡಲೆ, ಮೆಂತ್ಯ, ಹಸಿರು ಕಾಳು, ಉದ್ದಿನಕಾಳು, ಕಡಲೆಬೇಳೆ, ಗೋಧಿ, ಆಮೇಲೆ ಕಡಲೆ ಬೀಜ, ಕರಿ ಉದ್ದಿನಕಾಳು, ಕರಿಬೇವು, ಹೆಸರು ಕಾಳು ಎಲ್ಲ ಮಿಕ್ಸ್ ಮಾಡಿದರು. ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಮಾತ್ರ. ಅದನ್ನು ಮಿಲ್ಲಲ್ಲಿ ಹೋಗಿ ಬಿಡಿಸ್ಕೊಂಡು ಬಂದರು. ತಂದಮೇಲೆ ಜರಡಿ ಹಿಡಿದೆ. ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ತುಂಬಾ ಚೆನ್ನಾಗಿ ಬಂದಿತ್ತು. ಅಷ್ಟರಲ್ಲೇ ಸಂಜೆ ಆಗಿತ್ತು. ಸರಿ ಅಂದ್ಬಿಟ್ಟು ರೆಡಿ ಮಾಡೋಣ ನಿಧಿಮಾಗೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ನಾನು ಈ ಬಟ್ಟೆನ ಅವಳಿಗೆ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ತುಂಬ ಚೆನ್ನಾಗಿದೆ, ಸಾಫ್ಟ್ ಮೆಟೀರಿಯಲ್ಲು. ನಿಮಗೂ ಏನಾದರೂ ಈ ಬಟ್ಟೆದು ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಈ ಬಟ್ಟೆ ಲಿಂಕ್ನ ಹಾಕ್ತೀನಿ. ಬರೀ 200 ರುಪೀಸ್ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಟ್ಟೆ ಮಾತ್ರ. ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಯಾಕೋ ಅವತ್ತು ಮಲಗಿಸಿದ್ರೆ ಸಾಕು ಅಳ್ತಾನೇ ಇದ್ಲು. ಅದಕ್ಕೆ ಅವ್ರ ಅಪ್ಪ ನಿಲ್ಸ್ಕೊಂಡಿರ್ತೀನಿ, ರೆಡಿ ಮಾಡು ಅಂತ ಹೇಳಿದ್ರೆ ರೆಡಿ ಮಾಡ್ತಾ ಇದ್ದೆ. ನಿಧಿ 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 ಓನು ಓನುಮ್ಮ ಓನುಮ್ಮ ಓನು ನಿಧಿಮಾ ನಿಧಿ ನಿಧಿ ನಿಧಿಮಾ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನನಗೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು. ನಂದಿಗೂ ನಿಧಿಗೂ ಇಬ್ರಿಗೂ ಟ್ವಿನ್ನಿಂಗ್ ಆಗಿರೋ ಬಟ್ಟೆ ಹಾಕೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಸ್ವಲ್ಪ ಇಬ್ಬರದು ಮ್ಯಾಚ್ ಆಗ್ತಿದೆ, ಮೆರೂನ್ ವಿತ್ ವೈಟು. ನಂದುಗೆ ಎಷ್ಟು ಹುಡುಕಿದ್ರು ಮೆರೂನ್ ಕಲರಲ್ಲಿ ಪ್ಯಾಂಟ್ ಸಿಗಲೇ ಇಲ್ಲ. ಆಮೇಲೆ ಒಂದು ಪೈಜಾಮ ಇತ್ತು, ಅದರದ್ದೇ ಹಾಕ್ತೆ. ಇಬ್ಬರು ಹಾತೆ ಇಲ್ಲೆರಡು ಅಂಟಿಸು, ಇಲ್ಲೆರಡು ಅಂಟಿಸು. ಅಷ್ಟೇ. ಹ್ಯಾಪಿ
ಅವಳದು ಹಾಫ್ ಇಯರ್ ಬರ್ಡೇಗೆ ನಾವು ಹಾಫ್ ಕೇಕ್ ಮಾಡಿಸೋಣ ಅಂತ ಮಾಡಿಸಿದ್ವಿ. ಅವ್ರಿಗೆ ಹೇಳಿದ್ವಿ ಅಂಗಡಿಯವ್ರಿಗೆ ನಾವು ಹಾಫ್ ಇಯರ್ ಅಂತ ಹಾಕಿ, ಇಲ್ಲಾಂದರೆ 6 ಮಂತ್ ಅಂತ ಹಾಕಿ ಅಂತ. ಅವ್ರು ಹಾಗೆ ಪ್ಯಾಕ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಬಂದು ನೋಡಿದ್ರೆ 6 ಮಂತ್ ಅಂತ ಏನಿರಲೇ ಇಲ್ಲ, ಬರೀ ನಿಧಿ ಅಂತ ಇತ್ತು. ಸರಿ ಅಂದ್ಬಿಟ್ಟು ಜೆಮ್ಸ್ ಪ್ಯಾಕೆಟ್ನ ತರಿಸ್ಬಿಟ್ಟು ನಾನೇ 6 ಅಂತ ಮಾಡ್ತಾಯಿದ್ದೆ. ಅಲ್ಲಿ ಗರ್ಲ್ ಆಗಿರೋದ್ರಿಂದ ಪಿಂಕ್ ಕಲರಲ್ಲಿ ಸ್ಟ್ರಾಬೆರಿ ಐಸ್ ಕೇಕ್ನ ಮಾಡಿಸಿದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟು. ಅವಳು ಸಿಕ್ಕಾಪಟ್ಟೆ ಕ್ರ್ಯಾಂಕಿ ಆಗಿಬಿಟ್ಟಿದ್ಲು. ಆದ್ದರಿಂದ ನಮ್ಮಪ್ಪ ಎತ್ಕೊಂಡು ಹಾಗೆ ಆಡಿಸ್ತಾಯಿದ್ರು ಅಳ್ದಿರೋದು. ಹಾಗೆ ನಮ್ಮ ಅಣ್ಣ, ಅತ್ತಿಗೆ, ಹುಡುಗರು ಎಲ್ಲ ಬಂದಿದ್ದರು. ಚೆನ್ನಾಗಿತ್ತು ಮನೆ ತುಂಬ ಎಲ್ಲ ವೈಬ್ ಎಲ್ಲ ಚೆನ್ನಾಗಿತ್ತು. ಹೀಗೆ ಸಿಂಪಲಾಗಿ ಡೆಕೋರೇಷನ್ ಮಾಡಿದೆ ಮನೇಲಿ ನಾನೇ. ಹಾಗೆ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ನಾನ್ ವೆಜ್ ತೊಗೊಬಂದಿದ್ರು. ಅಮ್ಮ ಅತ್ತಿಗೆ ಇಬ್ಬರು ಸೇರಿ ಅಡುಗೆ ಮಾಡ್ತಾಯಿದ್ರು ನಾನ್ ವೆಜ್ಜಲ್ಲಿ. ಇವರು ಅಡುಗೆ ಮಾಡ್ತಾಯಿದ್ರು. ಹಾಗೆ ಈ ಕಡೆ ಕೇಕೆಲ್ಲ ಕಟ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಈ ಕಡೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಕೇಕ್ ಕಟ್ ಮಾಡಿಸೋದಕ್ಕೆ. ನನ್ನ ಮಗನಿಗಂತೂ ಕೇಕ್ ಮೇಲೆ ಕಣ್ಣು ಬಿದ್ದಿತ್ತು. ಯಾಕಂದರೆ ಜೆಮ್ಸ್ ಅಂದರೆ ತುಂಬ ಇಷ್ಟ. ಆ ಕೇಕ್ ಮೇಲಿರೋ ಜೆಮ್ಸ್ನೆಲ್ಲನೂ ಎತ್ಕೊಂಡು ತಿಂತಾಯಿದ್ದ. ಆಲ್ರೆಡಿ ಕೇಕ್ ಕಟ್ ಮಾಡಿಸೋಣ ಅನ್ನೋಷ್ಟರಲ್ಲೇ ಎಲ್ಲನೂ ಎತ್ಕೊಂಡು ತಿಂದೇ ಬಿಟ್ಟಿದ್ದ ಅನಿಸುತ್ತೆ ಅರ್ಧಕ್ಕರ್ಧ. ಹಾಗೆ ಮಾಡ್ತಾಯಿದ್ದ. ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ನೈಟ್ ಡಿನ್ನರ್ಗೆ ನಮ್ಮ ಅತ್ತಿಗೆ ಮತ್ತು ಅಮ್ಮ ಸೇರಿ ಬಿರಿಯಾನಿ, ಕಬಾಬು, ಚಾಪ್ಸ್ ಎಲ್ಲ ಮಾಡಿದರು. ತುಂಬ ಚೆನ್ನಾಗಾಗಿತ್ತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಇವತ್ತಿನ ದಿನ ಮಾತ್ರ ತುಂಬಾ ಚೆನ್ನಾಗೋಯ್ತು. ಹಾಗೆ ಎಲ್ಲರೂ ನಿಧಿಮ ಹೇಗೆ ಕಾಣಿಸ್ತಿದ್ಲು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.